Hello everyone, welcome to your class, your future YouTube ಚಾನಲ್. ಇಂದು ನಾವು 5ನೇ ತರಗತಿ ಪಾಠ 3 ನವಿಲು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಸರಿನಾ? ಇದು ಒಂದು ಸಂಪಾದಿತ ಗದ್ಯ. ಒಂದನೇದ್ದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ? ಉತ್ತರ, ನವಿಲಿನ ಕಣ್ಣುಗಳು ಫಳಫಳ ಹೊಳೆಯುತ್ತವೆ. ಪ್ರಶ್ನೆ 2, ನವಿಲು ಯಾವ ರೀತಿ ಕುಣಿಯುತ್ತವೆ? ಉತ್ತರ, ನವಿಲು ಥಕಥೈ ಎಂದು ಕುಣಿಯುತ್ತದೆ. ಮೂರನೇ ಪ್ರಶ್ನೆ, ನವಿಲಿಗೆ ಇರುವ ಇತರ ಹೆಸರುಗಳಾವವು? ಉತ್ತರ, ನವಿಲಿಗೆ ಮಯೂರ, ಶಿಖಿ, ಸಹಸ್ರಾಕ್ಷ ವೆಂಬ ಇತರ ಹೆಸರುಗಳಿವೆ. ಪ್ರಶ್ನೆ 4, ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ? ಉತ್ತರ, ನವಿಲಿಗೆ ಭಾರತದಲ್ಲಿ ರಾಷ್ಟ್ರ ಪಕ್ಷಿ ಎಂಬ ಗೌರವ ಲಭಿಸಿದೆ. ಇನ್ನು ಮುಂದಿನ ಪ್ರಶ್ನೆ 5, ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ? ಉತ್ತರ, ನವಿಲುಗರಿ ಮುರಳಿ ಮೋಹನನ ಅಂದ್ರೆ ಕೃಷ್ಣನ, ಸರಿನಾ? ಮುರಳಿ ಮೋಹನನ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ. ಇಲ್ಲಿ ಮುರಳಿ ಮೋಹನ ಅಂದ್ರೆ ಕೃಷ್ಣ. ಮುಂದೆ ಪ್ರಶ್ನೆ 6, ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ? ಉತ್ತರ, ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನೀಲಿ ಬಣ್ಣದ ನವಿಲುಗಳು ಕಂಡುಬರುತ್ತವೆ. ಮುಂದೆ ಸಾಗೋಣ. ಎರಡನೆಯ ಪ್ರಶ್ನೆ ಮುಖ್ಯವಾಗಿರುವಂಥದ್ದು, ಮೇನ್ ಬಿಟ್ ಸೆಕೆಂಡ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ. ಉತ್ತರ, ಆಕಾಶದಲ್ಲಿ 7 ಬಣ್ಣದ ಕಾಮನಬಿಲ್ಲು ಮೂಡಿ ಸೋನೆ ಮಳೆ ಸುರಿಯುವಾಗ ನವಿಲು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸುತ್ತದೆ. ಉದ್ದವಾದ ಗರಿಗಳನ್ನು ಬಿಚ್ಚಿದಾಗ ಅದು ಬಣ್ಣ ಬಣ್ಣದ ಬೀಸಣಿಗೆಯಂತೆ ಕಾಣಿಸುತ್ತದೆ ಮತ್ತು ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ಥಕಥೈ ಥಕಥೈ ಎಂದು ಮನೋಹರವಾಗಿ ಕುಣಿಯುತ್ತದೆ. ಪ್ರಶ್ನೆ 2, ನವಿಲಿನ ಗರಿಯ ವಿಶೇಷತೆಗಳೇನು? ಉತ್ತರ, ನವಿಲಿನ ಗರಿಯು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರದ ವರ್ಣದ ಉಂಗುರು ಚಮಕಿಸುತ್ತದೆ ಮತ್ತು ಗರಿಯಲ್ಲಿ ಸಾವಿರಾರು ಕಣ್ಣಿನಂತಹ ಗುರುತುಗಳಿವೆ. ಮುಂದಿನ ಪ್ರಶ್ನೆ 3, ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು? ಉತ್ತರ, ನವಿಲಿನ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳಂತಹ ಗುರುತುಗಳಿವೆ. ಈ ನೋಟವು ಬಹಳ ಸುಂದರವಾಗಿದ್ದು ಸಾವಿರ ಕಣ್ಣುಗಳುಳ್ಳವನು ಎಂಬ ಅರ್ಥದಲ್ಲಿ ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಪ್ರಶ್ನೆ 4, ಗಂಡು ನವಿಲಿನ ವಿಶೇಷತೆ ಏನು? ಉತ್ತರ, ನವಿಲುಗಳಲ್ಲಿ ಹೆಣ್ಣಿಗಿಲ್ಲದ ಸುಂದರ ರೂಪ ಗಂಡಿಗಿದೆ. ಗಂಡು ನವಿಲು ಉದ್ದವಾದ ಮತ್ತು ವರ್ಣರಂಜಿತವಾದ ಗರಿಗಳನ್ನು ಹೊಂದಿದ್ದು ಕುಣಿಯುವಾಗ ಗರಿಗಳನ್ನು ಬಿಚ್ಚಿ ಪ್ರದರ್ಶಿಸುತ್ತದೆ. ಮುಂದೆ ಪ್ರಶ್ನೆ 5, ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ?
ಉತ್ತರ: ನವಿಲು ಬೆಳೆಗಳಿಗೆ ಕೀಟಬಾಧೆ ತಗುಲದಂತೆ ಕೀಟಗಳನ್ನು ತಿನ್ನುವ ಮೂಲಕ ಬೆಳೆಗಳ ರಕ್ಷಣೆ ಮಾಡುತ್ತದೆ. ಆದ್ದರಿಂದ ಇದನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ. ಮುಂದೆ ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಒಂದನೆಯದ್ದು ಷಣ್ಮುಖನ ವಾಹನ ಡ್ಯಾಶ್. ಅ ನಂದಿ, ಬ ಕುದುರೆ, ಕ ನವಿಲು, ಡ ಗರುಡ. ಅ ಬ ಕ ಡ ಎಂಬ 4 ಏನಂತಂದ್ರೆ ಆಯ್ಕೆಗಳಲ್ಲಿವೆ. ಅದರ ಒಂದು ಆಯ್ಕೆಯನ್ನು ನಾವು ಆರಿಸಬೇಕು. ಸೊ ಸರಿಯಾದ ಉತ್ತರ ನವಿಲು. ಷಣ್ಮುಖನ ವಾಹನ ನವಿಲು. ಕ ಆಯ್ಕೆ. ಎರಡನೇದು ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಡ್ಯಾಶ್. ಸೊ ಆಯ್ಕೆಗಳು: ಅ ಶಿಸ್ತಿನ ಸಿಪಾಯಿ, ಬ ಮೃದು ಸಿಪಾಯಿ, ಕ ಚೇಷ್ಟೆಯ ಸಿಪಾಯಿ, ಡ ಸಿಟ್ಟಿನ ಸಿಪಾಯಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಅ ಶಿಸ್ತಿನ ಸಿಪಾಯಿ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ಮುಂದೆ ಮೂರನೇದ್ದು ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು ಡ್ಯಾಶ್. ಆಯ್ಕೆಗಳು: ಅ ಹಕ್ಕಿಗಳು, ಬ ಕೀಟಗಳು, ಕ ಹಾವುಗಳು, ಡ ಮೊಲಗಳು. ಸರಿಯಾದ ಉತ್ತರ ಆಯ್ಕೆ ಕ ಹಾವುಗಳು. ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು. ಯಾವ ಹಾವುಗಳು? ನಾಲ್ಕನೇ ಪ್ರಶ್ನೆ, ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತದೆ. ಬನ್ನಿ ಆಯ್ಕೆಗಳನ್ನ ನೋಡೋಣ. ಅ ಕೆನ್ಯಾ ಮತ್ತು ಜಪಾನ್, ಬ ಅಮೆರಿಕ ಮತ್ತು ಇಂಗ್ಲೆಂಡ್, ಕ ಜಾವಾ ಮತ್ತು ಮಯನ್ಮಾರ್, ಡ ಶ್ರೀಲಂಕಾ ಮತ್ತು ಭಾರತ. ಸರಿಯಾದ ಉತ್ತರ ಕ ಆಯ್ಕೆ ಜಾವಾ ಮತ್ತು ಮಯನ್ಮಾರ್. ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತದೆ. ಅದು ಜಾವಾ ಮತ್ತು ಮಯನ್ಮಾರ್. ಇನ್ನು ಮುಂದಿನ ಪ್ರಶ್ನೆ 3 ಭಾಷಾಭ್ಯಾಸ. ಅದರಲ್ಲಿ ಅ ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ. ನಾನಿಲ್ಲಿ ಕೆಲವೊಂದು ವಾಕ್ಯಗಳನ್ನ ಮಾಡಿದ್ದೀನಿ. ಕೊಟ್ಟಂತಹ ಪದಗಳನ್ನ ಬಳಸಿ ನೀವು ಬೇಕಾದ್ರೆ ಇದನ್ನೇ ಇಡಿ, ಇಲ್ಲ ಅಂತಂದ್ರೆ ಹೊಸ ವಾಕ್ಯಗಳನ್ನ ಮಾಡಲು ಪ್ರಯತ್ನ ಪಡಿ. ಮೊನ್ನೆದ್ದು ಹಚ್ಚ ಹಸಿರು. ಉತ್ತರ: ನಮ್ಮ ತಾಯ್ನಾಡು ಹಚ್ಚ ಹಸಿರಿನಿಂದ ಕೂಡಿದೆ. ಸೊ ನಮ್ಮ ತಾಯ್ನಾಡು ಅಂದ್ರೆ ನಮ್ಮ ಕನ್ನಡಾಂಬೆ, ನಮ್ಮ ಕನ್ನಡ ಮಾತೆ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಇದು ಹಚ್ಚ ಹಸುರಿನಿಂದ ಕೂಡಿದೆ. ಅಥವಾ ನಮ್ಮ ದೇಶನೂ ಅನ್ಬೋದು ನಾವಿಲ್ಲಿ. ಓಕೆನಾ? ನಮ್ಮ ತಾಯ್ನಾಡು ಅಂದ್ರೆ ನಾವಿಲ್ಲಿ ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಭಾರತಾಂಬೆ, ನಮ್ಮ ಭಾರತ ಮಾತೆ, ಅದನ್ನು ಸಹ ನಾವಿಲ್ಲಿ ತಗೊಳ್ಬೋದು. ಓಕೆನಾ? ಎರಡನೇದು ಅಪರಾಧ. ದೇಶದ ವಿರುದ್ಧ ಕೆಲಸ ಮಾಡುವುದು ಮಹಾ ಅಪರಾಧ. ಮೂರನೇದು ಸುಂದರ. ನವಿಲು ನೋಡಲು ಬಹಳ ಸುಂದರವಾಗಿದೆ. ಅಥವಾ ನವಿಲು ನೋಡಲು ಬಹಳ ಸುಂದರವಾದ ಪಕ್ಷಿ. ನವಿಲೊಂದು ಸುಂದರವಾದ ಪಕ್ಷಿ. ಓಕೆ, ಯಾವ್ದನ್ನು ಬರಿಬಹುದು. ನಾಲ್ಕನೇದ್ದು ಸಂಕೇತ. ನಮ್ಮ ದೇಶದ ಬಾವುಟದಲ್ಲಿರುವ ಕೇಸರಿ ಬಣ್ಣವು ತ್ಯಾಗದ ಸಂಕೇತವಾಗಿದೆ. ಅದೇ ರೀತಿ ಬಿಳಿ ಬಣ್ಣ ಶಾಂತಿಯ ಸಂಕೇತ, ಪ್ರತೀಕವಾಗಿದ್ದರೆ ಹಸಿರು ಬಣ್ಣ ಯಾವುದರ ಸಂಕೇತ? ಸಮೃದ್ಧಿಯ ಸಂಕೇತವಾಗಿದೆ. ಇನ್ನು ಐದನೇದು ಮನಸೋಲು. ಉತ್ತರ: ನಮ್ಮ ದೇಶದ ಪ್ರಕೃತಿ ಸೌಂದರ್ಯಕ್ಕೆ ನಾವೆಲ್ಲರೂ ಮನಸೋಲುತ್ತೇವೆ. ಆರನೇದ್ದು ಶಿಸ್ತಿನ ಸಿಪಾಯಿ. ನವಿಲು ಶಿಸ್ತಿನ ಸಿಪಾಯಿಯಾಗಿದೆ. ಮುಂದೆ ಹೋಗೋಣ. ಆ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಒಂದು ಮಾದರಿಯನ್ನ ಕೊಟ್ಟಿದ್ದಾರೆ. ನೃತ್ಯದ ಸಮಾನಾರ್ಥಕ ಪದ ನರ್ತನ, ಕುಣಿತ. 2 ಸಮಾನಾರ್ಥಕ ಪದಗಳನ್ನು ನಾವಿಲ್ಲಿ ಬರೀಬೇಕಾಗಿದೆ. ಸರಿನಾ? ಸೊ ಒಂದನೇದು ನಯನ. ನಯನದ್ದು ಕಣ್ಣು, ಅಕ್ಷಿ. ಎರಡನೇದ್ದು ನವಿಲು, ಮಯೂರ, ಶಿಖಿ. ಮೂರನೇದ್ದು ಲಾವಣ್ಯ, ಸೊಗಸು, ವಯ್ಯಾರ. ನಾಲ್ಕನೇದ್ದು ರೆಕ್ಕೆ,
ಗರಿ ಪುಕ್ಕ. 5ನೇದ್ದು ಬಂಗಾರ, ಕನಕ ಹೊನ್ನು. ಸರಿನಾ? ಮುಂದೆ ಹೋಗೋಣ. ಈ ಪದಗಳನ್ನು ಗಟ್ಟಿಯಾಗಿ ಉಚ್ಚರಿಸಿ ಬರೆಯಿರಿ. ನೋಡಿ, ನಾನೀಗ ಆಲ್ರೆಡಿ ಬರ್ದಾಗಿದೆ. ಎಲ್ಲನ ಎಷ್ಟು ಸಲ ಕೊಟ್ಟಿದ್ದಾರಲ್ಲ ಅಷ್ಟು ಬಾರಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಾಗಿದೆ. ಹೌದಾ? 4 ಬಾರಿ ಕೊಟ್ಟಿದ್ದಾರೆ, ನಾನು 4 ಬಾರಿ ಬರ್ದಾಗಿದೆ. ಸೊ ನೀವು ಕೂಡ ಬರೆಯಿರಿ. ನಾನು ಇವಾಗ ಒಂದ್ಸಲ ಗಟ್ಟಿಯಾಗಿ ಓದ್ಬಿಡ್ತೀನಿ. ಮೊದಲನೇದ್ದು ಹಚ್ಚ ಹಸಿರು. 2ನೇದ್ದು ರಾಷ್ಟ್ರ ಪಕ್ಷಿ. 3ನೇದ್ದು ಸಹಸ್ರಾಕ್ಷ. 4ನೇದ್ದು ಷಣ್ಮುಖ. ಸರಿನಾ? ಮುಂದೆ ಗೆರೆ ಎಳೆದಿರುವ ಅನುಕರಣೀಯ ಪದಗಳನ್ನು ಗಮನಿಸಿ ಸ್ಪಷ್ಟವಾಗಿ ಉಚ್ಚರಿಸಿರಿ. ಇನ್ನು ಅನುಕರಣೀಯ ಪದಗಳು. 1ನೇದ್ದು ಜುಳು ಜುಳು ನದಿ ಹರಿಯುತ್ತದೆ. ಇಲ್ಲಿ ಗೆರೆ ಎಳೆದಿರುವುದು ಜುಳು ಜುಳು. 2ನೇದ್ದು ಕಣ್ಣು ಫಳಫಳ ಹೊಳೆಯುತ್ತದೆ. 3ನೇದ್ದು ನವಿಲು ಥಕ ಥೈ ಎಂದು ಕುಣಿಯುತ್ತದೆ. 4ನೇದ್ದು ಢಣ ಢಣ ಗಂಟೆ ಬಾರಿಸಿತು. 5ನೇದು ಜಿಟಿ ಜಿಟಿ ಮಳೆ ಸುರಿಯಿತು. ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅರ್ಥ ವ್ಯತ್ಯಾಸ ತಿಳಿಯಿರಿ. ಸರಿನಾ? ಬನ್ನಿ. ಅಕ್ಕಿ ಹಕ್ಕಿ. 2ನೇದ್ದು ಝರಿ ಜರಿ. 3ನೇದ್ದು ಕಾಳು ಕಾಲು. 4ನೇದ್ದು ಅರಿ ಹರಿ. 5ನೇದ್ದು ಧನ ದನ. 6ನೇದ್ದು ಫಲ ಫಲ. 7ನೇದ್ದು ಉಣ್ಣು ಹುಣ್ಣು. 8ನೇದ್ದು ಏರು ಹೇರು. ಸರಿನಾ? ಸೊ ಇದಿಷ್ಟು ಏನಾಗಿದೆ ಅಂತಂದ್ರೆ ನಮ್ಮ 3ನೆಯ ಪಾಠ, 5ನೇ ತರಗತಿ 3ನೇ ಪಾಠ ನವಿಲಿನ ಏನಂತಂದ್ರೆ ಎಲ್ಲಾ ಭಾಷಾಭ್ಯಾಸ ಚಟುವಟಿಕೆಗಳು, ಪ್ರಶ್ನೋತ್ತರಗಳನ್ನ ನಾವು ನೋಡಿ. ಸೊ ಇನ್ ಮುಂದೆನೂ ಕೂಡ ಇದೇ ರೀತಿಯಾಗಿ ಏನಂತಂದ್ರೆ ನಾನು ಎಲ್ಲಾ ಪಾಠಗಳ ಒಂದು ಪ್ರಶ್ನೋತ್ತರಗಳನ್ನು ಮುಂದುವರಿಸ್ತೀನಿ. ಸೊ ಅವೆಲ್ಲ ವಿಡಿಯೋಗಳನ್ನ ನೋಡೋದಕ್ಕೆ ಏನಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಯುವರ್ ಕ್ಲಾಸ್ ಯುವರ್ ಫ್ಯೂಚರ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.